ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಬರ್ತ್ಡೇ. ಏನು ಗೊತ್ತಾ, ಈ ವರ್ಷ ನಾನು ಎಲ್ಲೂ ಕೂಡ ಪೋಸ್ಟ್ ಮಾಡಿರಲಿಲ್ಲ, ಅಥವಾ ಅಪ್ಪು ಅವ್ರ ಪ್ರೊಫೈಲಲ್ಲಿ ರೀಲ್ಸ್ ಎಲ್ಲ ಏನಾದರೂ ಅಪ್ಲೋಡ್ ಮಾಡ್ಕೊತಾ ಇದ್ರು ಅಥವಾ ವಿಶ್ ಮಾಡ್ತಾಯಿದ್ರು, ಏನು ಕೂಡ ಮಾಡಿರಲಿಲ್ಲ ಆಯಿತಾ ಈ ಸಲ. ಆದರೂ ಕೂಡ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ದೀರಾ, ವಿಶ್ ಮಾಡಿದ್ದೀರಾ. ನಿಜವಾಗ್ಲೂ ನನಗೆ ಆಶ್ಚರ್ಯನೇ ಆಗೋಯಿತು, ಯಾಕಂದರೆ ನಾವು ಪೋಸ್ಟೇ ಮಾಡಿರಲಿಲ್ಲ ಅಲ್ವಾ. ಈಗ ನಾವು ಹೇಳಿದ್ರೆ ಅಲ್ವಾ ನಿಮಗೂ ಗೊತ್ತಾಗೋದು. ಹೇಳ್ದೇನೆ ಇವತ್ತು ನಮ್ಮದು ಹುಟ್ಟುಹಬ್ಬ ಅಂತೇಳಿ ನೆನ್ಪಿಟ್ಕೊಂಡು ವಿಶ್ ಮಾಡಿದ್ದೀರಲ್ಲ, ಅದನ್ನು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಅದರಲ್ಲೂ ಕೂಡ ಕೆಲವೊಬ್ಬರು ಲಾಸ್ಟ್ ಇಯರ್ ಇಂದನೂ ಕೂಡ ನಾನು ನಿಮ್ಮ ಬ್ಲಾಗ್ಸ್ ನೋಡ್ತಾ ಇದ್ದೀನಿ, ಇವತ್ತು ನಿಮ್ಮ ಬರ್ತ್ಡೇ ಅಲ್ವಾ ಅಂತ ಹೇಳ್ಬಿಟ್ಟೆಲ್ಲ ವಿಶ್ ಮಾಡಿದ್ರಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಆಯಿತಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಅಲ್ಲೂ ಕೂಡ ರಿಪ್ಲೈ ಮಾಡಿದ್ದೀನಿ, ಹಾಗೆ ಇಲ್ಲೂ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಇತ್ತು ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನು ಇವತ್ತು ಬೆಳಗ್ಗೆ ತಿಂಡಿ ಏನೂ ಮಾಡಿರಲಿಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಪಲಾವ್ ಏನಾದರೂ ಮಾಡ್ಕೊಂಬಿಡೋಣ ಅಂತೇಳಿ ಮಶ್ರೂಮ್ ಪಲಾವ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಅಪ್ಪು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ನಾನಿವತ್ತು ಪೂಜೆ ಮಾಡೋ ಹಂಗಿರಲಿಲ್ಲ, ಹಾಗಾಗಿ ಅವರೇ ಮಾಡ್ತಿದ್ದಾರೆ. ಒಂಚೂರು ನಂಗೆ ಇವತ್ತು ಬೇಜಾರು ಕೂಡ ಆಯಿತು, ಅಯ್ಯೋ ಬರ್ತ್ಡೇ ದಿನ ಪೂಜೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತೇಳಿ. ಈ ಥರ ಹಬ್ಬದ ಟೈಮಲ್ಲೋ ಅಥವಾ ಬರ್ತ್ಡೇ ದಿನಗಳಲ್ಲೋ ಏನಾದರೂ ಪೂಜೆ ಮಾಡಲಿಕ್ಕೆ ಆಗಿಲ್ಲ ನಮ್ಮ ಪರ್ಸ್ನಲ್ ಪ್ರಾಬ್ಲಮಿಂದ ಅಂದಾಗ ಒಂಚೂರು ಬೇಜಾರಾಗಿಬಿಡುತ್ತೆ. ಹಾಗಾಗಿ ಇವತ್ತಿನ ದಿನವೂ ಕೂಡ ನಾನು ಸ್ವಲ್ಪ ಲೇಟಾಗೆ ಶುರುವಾಯಿತು. ಪ್ರತಿ ವರ್ಷ ನಾವು ಒಂಥರ ಖುಷಿ ಇರೋದು, ಬೆಳಗ್ಗೆನೇ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಈ ವರ್ಷ ಆಗಲಿಲ್ವಲ್ಲ, ಹಂಗಾಗಿ ಒಂಚೂರು ಬೇಜಾರಾಗ್ತಾಯಿತ್ತು. ಅದಲ್ಲದೆ ಒಂಥರ ಖುಷಿಯಿಂದ ಏನೂ ಕೂಡ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹಂಗೇನೇನೆ. ಹಾಗಾಗಿ ಒಂಚೂರು ಬೇಸರ ನನಗೆ, ಅಯ್ಯೋ ಇವತ್ತಿನ ದಿನ ಸುಮ್ಮನೆ ಮನೇಲಿರಬೇಕಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಜಾಣುಗೆ ಅಪ್ಪು ಟಾಯ್ಸ್ನೆಲ್ಲ ಕೊಟ್ಬಿಟ್ಟು ಒಂದು ಕಡೆ ಕೂರಿಸ್ಕೊಂಡಿದ್ದಾರೆ. ಹಿಂದೆ ಸ್ವಲ್ಪ ಸಪೋರ್ಟ್ಗಿರಲಿ, ಬಿದ್ದುಬಿಟ್ರೆ ತಲೆಗೆ ಪೆಟ್ಟಾಗಬಾರ್ದು ಅಂತ ಹೇಳ್ಬಿಟ್ಟು ಗೊಂಬೆ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಭಾರ ಇದೆ ಆಯಿತಾ, ಹಂಗಾಗಿ ಅದು ಬೀಳಲ್ಲ. ಅಕಸ್ಮಾತ್ ಬಿದ್ದರೂ ಕೂಡ ಗೊಂಬೆ ಮೇಲೆ ಬಿದ್ದಾಗ ತಲೆಗೇನೂ ಪೆಟ್ಟಾಗಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಆಡಿಸ್ಕೊಂಡು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಆ ಕಡೆ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡಿಕೊಂಡೆ. ನುಂಗ್ಬಿಟ್ರೆ ಏನಪ್ಪ ಮಾಡೋದು ನಾವು? ಜಾಣು ಇಲ್ಲ, ಬರೀ ಇದು ದಾರ ಮಾತ್ರ ಬಾ. ನೋಡಿ ಇಷ್ಟು ಟಾಯ್ಸ್ ಇದೆ, ಇದು ಯಾವುದು ಬೇಡ, ಯಾವುದೋ ಒಂದು ದಾರ ಬೇಕು ನನ್ನ ಮಗಂಗೆ. ಬಾ, ದಾರ, ಬಟ್ಟೆ, ಗೆದು. ಏನು ನೋಡೋದು ನೀವು? ಏನ್ರಿ ಏನು ಅಗೀತಾ ಇರೋದು? ಹೇಗೆ ಹೇಳಿದ ಮಾತು ಕೇಳ್ಬೇಕು. ಹೇಗೆ ಜಾಣು ಕಂದ ನೋಡಿ ನೋಡಿ, ನಾವು ಮಾತಾಡ್ಸಿದ್ರು ತಿರುಗ್ತಾರ ನೋಡಿ. ಈಗ ನೋಡಿ ಅಮ್ಮನಂತ ಮಾತಾಡ್ಸ್ಬಿಡವ ಬಿಡಿ ಕಂದ. ಏನು ತಿರುಗ್ತಾ ಇಲ್ಲ ಈಗ. ಓಹೋ, ಸ್ಮೆಲ್ ಬರ್ತಾ ಇದೆ ಇವತ್ತು. ನಾನೇ ಇಸ್ಕೊಂಡಿದ್ದು. ಮೊದಲೆಲ್ಲ ಒಂಚೂರು ಕೈಯಲ್ಲಿ ಇಟ್ಕೊಂಡಿರೋದನ್ನ ತೆಗೆದು ಬಿಟ್ರೆ ಸಾಕು, ಅದೆಷ್ಟು ಕಿರ್ಚೋರು ಅಂದರೆ ಕೆಳಗಡೆ ಮನೆ ಮೇಲ್ಗಡೆ ಮನೆಗೆಲ್ಲ ಕೇಳಿಸ್ಬೇಕಿತ್ತು. ಈಗ ಇದಕ್ಕಿತ್ತು ಇವಾಗ ಹೇಳ್ತಾರೆ. ನಾನು ಬರ್ಬೇಕಾ? ನಾನು ಬಂದೆ ಹಿಂಗೆ ಬಿದ್ದೋಗೋದು, ಹಿಂಗೆ ಎದಳಿ ಹೇಳಿ ಮೇಲೆ ಹೇಳಿ. ವೆರಿ ಗುಡ್ ಕಂದ, ವೆರಿ ಗುಡ್ ಬಂಗಾರ. ಹಂಗೆ ನಿಲ್ಸಮ್ಮ, ಬೀಳ್ತದೆ ನಿಲ್ಸಿ. ಹಿಂದೆ ಸಪೋರ್ಟ್ ಇದೆ. ಇನ್ನು ಜಾಣನು ಕೂಡ ದೇವ್ರ ಮನೆಯಲ್ಲೇ ಕೂರಿಸ್ಕೊಂಡು ಅಪ್ಪು ಪೂಜೆ ಮಾಡ್ತಾ ಇದ್ದಾರೆ. ಹೇಳ್ಕೊಡ್ತಾ ಇದ್ರು ದೇವ್ರ ಹತ್ರ ಹೆಂಗೆ ಬೇಡ್ಕೊಳ್ಬೇಕು ಅಂತೇಳಿ. ಅವ್ರು ಯಾವಾಗಲೂ ಹಂಗೇನೇನೇನೆ ಏನಾದರೂ ಒಂದು ಜಾಣಿಗೆ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವತ್ತು ಅಮ್ಮಂಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಳಪ್ಪ ಅಂತ ಹೇಳ್ಬಿಟ್ಟು ಕೈಯೆಲ್ಲನೂ ಕೂಡ ಹಿಂಗೆ ದೊಡ್ಡದು ಮಾಡಿ ಹಿಂಗೆ ಕೇಳ್ಕೊಳ್ಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದ. ಜಾಣನು ಕೂಡ ಸೇಮ್ ಅದೇ ಥರ ಮಾಡ್ತಾರೆ ನೋಡಿ. ಇವಾಗ ಹೆಂಗೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾವೇನು ಮಾಡ್ತೀವಿ ಅದೇ ಥರ ಮಾಡ್ಲಿಕ್ಕೆ ಟ್ರೈ ಮಾಡೋದು. ಇವಾಗ ಏನಾದರೂ ಬಾಯ್ ಮಾಡ್ತಾ ಇದ್ರೆ ಬಾಯ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಆಮೇಲೆ ಏನಾದರೂ ಟಪ ಟಪ ಅಂತ ಹೇಳಿ ನಾವು ನೆಲ ಕೊಡಿದ್ರೆ ಅವರು ಹೊಡಿಲಿಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಗಂಟೆನ ಹಿಂಗೆ ಅಲ್ಲಾಡಿಸ್ತಾ ಇದ್ರಲ್ವ, ಅದು ನೋಡಿಕೊಂಡು ಈಸ್ಕೊಂಡು ಜಾಣನು ಕೂಡ ಹಿಂಗೆ ಗಂಟೆ ಇಟ್ಕೊಂಡು ಅಲ್ಲಾಡಿಸ್ಲಿಕ್ಕೆ ಟ್ರೈ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ಲಿಕ್ಕೆ ಒಂಥರ ಖುಷಿ ನಮಗೆ. ಎಲ್ಲನೂ ಕಲಿತಾ ಇದ್ದಾರಲ್ಲ, ಇನ್ಮೇಲೆ ಕಲೀಲಿಕ್ಕೆ ಶುರು ಮಾಡ್ಕೊತಾರಲ್ಲ ಅಂತೇಳಿ.
ಇನ್ನು ಈ ಕಡೆ ಮಶ್ರೂಮ್ ಪಲಾವ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಒಂಚೂರು ಸೀದ್ಬಿಡ್ತು ಏನಕ್ಕಂತ ಗೊತ್ತಿಲ್ಲ ನನಗೆ ಹೆಂಗೆ ಇಟ್ನೋ ಗೊತ್ತಾಗಲಿಲ್ಲ ಕುಕ್ಕರ್ನ ಕೆಳಗಡೆ ಒಂಚೂರು ತಳ ಹತ್ತಿತ್ತು. ಟೇಸ್ಟ್ ಚೆನ್ನಾಗಾಗಿತ್ತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪು ಸ್ವಲ್ಪ ಹೊರಗಡೆ ಹೋದರು. ಇನ್ನು ಅವ್ರು ಬರೋವಷ್ಟರಲ್ಲಿ ನಾನು ಫ್ರೆಶ್ನಪ್ ಆಗಿ ರೆಡಿ ಆಗಿಬಿಡೋಣ, ಜಾಣನು ಕೂಡ ಮಲಗಿಸ್ಬಿಡೋಣ ಅಂತೇಳಿ ಮೊದಲು ಜಾಣನ ಮಲಗಿಸ್ಬಿಟ್ಟು ನಾನು ಫ್ರೆಶ್ನಪ್ ಆಗಿ ರೆಡಿ ಆದೆ. ಇನ್ನು ನಾನು ಜಾಣು ರೆಡಿಯಾಗಿದ್ದಾಯಿತು. ಇವತ್ತು ಸ್ವಲ್ಪ ರೇಷನ್ ಎಲ್ಲನೂ ಕೂಡ ನೆಲೆ ಫೌಂಡೇಶನ್ ಅಂತ ಹೇಳಿ ಒಂದು ಟ್ರಸ್ಟ್ ಇದೆ, ಅಲ್ಲಿ ಹೋಗಿ ಕೊಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಾವು ಹೋಗಿದ್ದೋ ಒಂದ್ಸಲ ಎಲ್ಲ ಅನಾಥಾಶ್ರಮಕ್ಕೂ ಹೋಗ್ಬಿಟ್ಟು ದಿನಸಿನ ಕೊಡಿಸ್ಬಿಟ್ಟು ಬಂದಿದ್ವಿ. ಅದಾದಮೇಲೆ ಎಲ್ಗೂ ಹೋಗ್ಲಿಕ್ಕೆ ಆಗಲಿಲ್ಲ. ಆಮೇಲೆ ನಾನು ಕನ್ಸೀವ್ ಆದೆ, ಮತ್ತು ಜಾಣು ಹುಟ್ಟಿದ್ರು. ಈ ಮಧ್ಯೆ ಏನಂದರೆ ಅಪ್ಪು ಬರ್ತಡೇ ಇತ್ತು ನೋಡಿ, ಆ ಸಮಯದಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಆದರೆ ಜಾಣು ಅವಾಗಿನ್ನ ಪುಟ್ಟೋರಿದ್ರು, ಒಂದು 2 ತಿಂಗಳೇನೋ ಅಲ್ವಾ ಅಪ್ಪು? 2-3 ತಿಂಗಳು, 1 ತಿಂಗಳೇ ಅನ್ಕೋ. ಹೌದು, 1 ತಿಂಗಳು ಇರ್ಬೋದೇನೋ. ಅಷ್ಟು ಪುಟ್ಟಕ್ಕಂತನ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಇನ್ನು ಈ ಸಲ ನನ್ನ ಬರ್ತಡೇಗಾದರೂ ಹೋಗಿ ಬರೋಣ ಅಂತೇಳಿ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಲಿಕ್ಕೆ ನಮಗೆ ತುಂಬಾ ಇಷ್ಟ. ಒಂಥರ ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ. ಆ ಮಕ್ಕಳು ಖುಷಿನೆಲ್ಲ ನೋಡ್ತಿದ್ರೆ ನಮಗೇನೋ ಒಂಥರ ಖುಷಿ ಆಗುತ್ತೆ. ನಾವೆಲ್ಲ ಕಡೆನೂ ಹೋಗಿದ್ದೀವಿ, ಆದರೆ ನನಗೆ ಅಪ್ಪುಗೆ ಪರ್ಸ್ನಲ್ ಆಗಿ ಅದು ತುಂಬ ಇಷ್ಟ ಅಲ್ವಾ ಅಪ್ಪು? ಹಾಗಾಗಿ ಈ ಸಲ ಕೂಡ ನಮ್ಮ ಕೈಲಿ ಏನಾಗುತ್ತೆ ಹೇಳಿ, ಅದನ್ನು ಕೊಡಿಸ್ಬಿಟ್ಟು ಬರೋಣ ಅಂತೇಳಿ. ಹಾಗಾಗಿ ನಾನು ಈ ಸಲ ಶಾಪಿಂಗು ಅಥವಾ ಅದು ಇದು ಏನೂ ಕೂಡ ಕೊಡಿಸ್ಕೊಂಡಿಲ್ಲ ನಾನು. ಏನೋ ಬೇಡ ಅಪ್ಪು, ಅದರಲ್ಲಿ ಸ್ವಲ್ಪ ಅದರಲ್ಲಿ ಸ್ವಲ್ಪನಾದರೂ ಸರಿ ಅಲ್ಲಿ ಹೋಗಿ ಕೊಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು, ಅಂದರೆ ಆ ದುಡ್ಡಿಗೆ ತಕ್ಕನಾದಂಥದ್ದು ಏನಾದರೂ ಸಹ ನಮ್ಮ ಕೈಲಾದಷ್ಟು ಅದನ್ನು ಕೊಡಿಸ್ಬಿಟ್ಟು ಬರೋಣ ಅಂತೇಳಿ ಇನ್ನು ಹೊರಟಿದ್ದೀವಿ. ನಮ್ಮ ಜಾಣಗೆ ನಿದ್ದೆ ಆಯಿತು ನೋಡಿ ಅಂತ. ಮಮ್ಮಿಗೆ ಹ್ಯಾಪಿ ಬರ್ಡೇ ಹೇಳಿ ಎಲ್ರು ಅಂತ ಹೇಳಿ. ಅವನೇ ಬೆಳಗ್ಗೆಯಿಂದ ಪೂಜೆ ಮಾಡ್ದ ಜೋರಾಗಿ. ಪೂಜೆ ಆಯ್ತು, ಎಲ್ಲ ಆಯ್ತು. ಮಧ್ಯಾಹ್ನ ಹಾಕ್ತೀನಿ ಪೂಜೆ ಮಾಡಿದ್ದು, ಬೆಳಗ್ಗೆ ಅದೇ. ಸರಿ ನೋಡೋಣ. ನೋಡಿ ಟೈಮ್ ಆಯ್ತು. ಇನ್ನು ಅಪ್ಪು ಗ್ರಾಸರೀಸ್ ಒಟ್ಟಿಗೆ ಸ್ವಲ್ಪ ಫ್ರೂಟ್ಸು, ಕೇಕು, ಮಿಕ್ಸ್ಚರ್ ಎಲ್ಲ ತೊಗೊಂಡು ಬಂದಿದ್ರು. ನನಗೇನಂತ ಅಂದರೆ ಏನಾದರೂ ಫ್ರೂಟ್ಸ್ ಕೊಡೋಣ ಅಂತೇಳಿ ಮನಸ್ಸಲ್ಲಿತ್ತು ಆಯಿತಾ. ಈಗ ಆ್ಯಪಲ್ಲು, ಆರೆಂಜು ಏನಾದರೂ ಒಂದು ಕೊಡೋಣ ಅಂತ ಹೇಳ್ಬಿಟ್ಟು. ಅಪ್ಪುಗೆ ಹೆಂಗೆ ಅಂತ ಅಂದರೆ, ಈಗ ಯಾವಾಗಲೂ ಕೂಡ ಮಕ್ಕಳು ಸ್ವೀಟ್ ತಿನ್ನಲ್ಲ, ಯಾವಾಗಲೂ ಕೇಕ್ ತಿನ್ನಲ್ಲ. ಯಾರಾದರೂ ಹೋದಾಗ ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಾಗ ಮಾತ್ರ ಅಲ್ವಾ ತಿನ್ನೋದು. ಇವಾಗ ನಾವೇ ಚಿಕ್ಕವರಿರುವಾಗ ನೀವು ನೋಡ್ಬೋದು, ಯಾವಾಗ ನಮ್ಮ ಬರ್ತ್ಡೇ ಬರುತ್ತೋ ಅಂತ ಕಾಯ್ತಾ ಇದ್ವಿ. ಇಲ್ಲ ಅಂದರೆ ಯಾರು ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೋ ಅಂತ ಹೇಳಿ ಕಾಯ್ತಿದ್ವಿ ಅಲ್ಲ, ಯಾಕಂದರೆ ಕೇಕ್ ತಿನ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಮಕ್ಳಿಗೆ ಸ್ವಲ್ಪ ಆಸೆ ಇರುತ್ತೆ, ಏನಾಗಲ್ಲ ನಾನು ಕೇಕ್ ಕೊಡಿಸ್ತೀನಿ, ನನಗಿಷ್ಟ ನಾನು ಕೇಕ್ ಕೊಡಿಸ್ತೀನಿ, ನಿನ್ಗಿಷ್ಟವಾಗಿರೋದನ್ನ ನೀನು ಕೊಡಿಸು ಅಂತ ಹೇಳ್ಬಿಟ್ಟು ಅವರು ಕೇಕು ಮತ್ತು ಮಿಕ್ಸ್ಚರ್ ಎಲ್ಲ ತೊಗೊಂಡು ಬಂದರು. ಇನ್ನು ಹಾಗೆ ನನಗೆ ಇಷ್ಟ ಅಲ್ವಾ ಫ್ರೂಟ್ಸ್ನೆಲ್ಲ ಕೊಡೋದು, ಅದಕ್ಕೋಸ್ಕರ ಆ್ಯಪಲ್ನೂ ಕೂಡ ತೊಗೊಂಡು ಬಂದಿದ್ದರು. ಇನ್ನು ಅದೆಲ್ಲ ನೀಟಾಗಿದೆಯಾ ಅಥವಾ ಫ್ರೂಟ್ಸ್ ಏನಾದರೂ ಹೋಗ್ಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಒಂದ್ಸಲ ಚೆಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ರು, ಅಂದರೆ ಅಲ್ಲಿ ಮಕ್ಳು ಎಷ್ಟಿದ್ದಾರೆ ನೋಡಿ, ಆ ಮಕ್ಕಳು ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ರು. ಇರಲಿ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಅದರೊಟ್ಟಿಗೆ ಕೇಕ್ ಯಾವ ತೊಗೊಂಡು ಬಂದಿದ್ದೀರಪ್ಪು ಅಂತೇಳಿ ಕೇಳೋದನ್ನ ಅದಕ್ಕೆ ತೋರಿಸ್ತಾ ಇದ್ದಾರೆ. ಇದ್ರ ಹೆಸ್ರು ಏನೋ ಹೇಳಿದ್ರು, ನನಗೆ ಮರ್ತೋಗ್ಬಿಟ್ಟಿದೆ ಏನು ಅಂತ ಹೇಳ್ಬಿಟ್ಟು. ಚಾಕ್ಲೇಟ್ ಕೇಕ್ ಏನೋ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಈ ಕೇಕ್ನ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ನೋಡಿಬಿಟ್ಟು ತೊಗೊಂಡು ಅದಾದಮೇಲೆ ಇವಾಗ ಗ್ರಾಸರೀಸ್ ತೊಗೊಳ್ಳಿಕ್ಕೆ ಬಂದಿದ್ದೀವಿ. ಅಪ್ಪು ಏನಂದರೆ ಆಗಲೇ ನಿನ್ನೆ ಲೀಸ್ಟ್ ಮಾಡಿ ಕೊಟ್ಟು ಬಂದಿದ್ರಂತೆ. ನಮ್ಮ ಶಾಪ್ ಎದುರುಗಡೆನೇ ಪ್ರಾವಿಷನ್ ಸ್ಟೋರ್ ಇದೆ, ಅವರಿಗೆ ಏನೇನು ಬೇಕು ಅಂತೇಳಿ ಲೀಸ್ಟ್ನ ಕೊಟ್ಬಿಟ್ಟು ಮನೆಗೆ ಬಂದಿದ್ರು. ಅವರು ಕೇಕ್ ಎಲ್ಲ ತೊಗೊಂಡು ಅದಾದಮೇಲೆ ಮನೆಗೆ ಬಂದಿದ್ರು. ಗ್ರಾಸರೀಸ್ನೆಲ್ಲ ಮನೆಗೆ ತೊಗೊಂಡು ಬಂದರೆ ಮತ್ತೆ ನಾವು ಮೇಲ್ಗಡೆ ತೊಗೊಂಡು ಹೋಗೋದು, ಮತ್ತೆ ಕೆಳಗಡೆ ತೊಗೊಂಡು ಬರೋದು ಸ್ವಲ್ಪ ಹಿಂಸೆ ಆಗುತ್ತೆ. 2 ಸಲ ಎತ್ಕೊಂಡು ಓಡಾಡೋದೇನು. ಅದ್ರ ಬದಲು ನಾವೆಲ್ಲ ರೆಡಿ ಆಗಿಬಿಟ್ಟು ನೇರವಾಗಿ ಅಲ್ಲಿ ಪ್ರಾವಿಷನ್ ಸ್ಟೋರ್ ಹತ್ರನೇ ಹೋಗಿ ಎಲ್ಲನೂ ಕೂಡ ಡಿಕ್ಕಿಗೆ ಹಾಕ್ಸ್ಕೊಂಡು ಹಾಗೆ ಹೋಗ್ಬಿಡೋಣ ಅಂತೇಳಿ. ಅಕ್ಕಿ ಎಲ್ಲ ಇತ್ತು, ಅಕ್ಕಿ ಮತ್ತು ಬೇಳೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು, ಎತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ, ಹಾಗಾಗಿ ಹಂಗೆ ಅಂದ್ಕೊಂಡು ಎಲ್ಲನೂ ಇವಾಗ ತೊಗೊಂಡು ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ನಮ್ಮೊಟ್ಟಿಗೆ ಅರ್ಪಿತ್ ಅವರು ಮತ್ತು ಕೃಷ್ಣನನ್ನು ಕೂಡ ಕರೆದಿದ್ವಿ. ಅವರು ಮನೇಲೇ ಇರ್ತಾರಲ್ಲ ಅರ್ಪಿತ್ ಅವರು, ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಇಲ್ಲೆಲ್ಲ ಬಂದಾಗ ಅಂತ ಹೇಳ್ಬಿಟ್ಟು. ಇನ್ನು ಸುಕೃತಿಗೆ ಒಂದು ಫೋಟೋ ತೆಕ್ಕೊಳ್ಳೋಣ ಅಮ್ಮ, ಒಂದು ಸ್ಮೈಲ್ ಕೊಡ್ತೀರಾ ಅಂತ ಕೇಳಿದ್ರೆ ಅಂತೇಳಿ ಅಲ್ಲಿ ತೋರಿಸ್ತಾ ಇರೋದು ನೋಡಿ. ಇನ್ನು ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು 20 ನಿಮಿಷ ಆಯಿತು ಅಷ್ಟೇ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇದೆ, ತುಂಬ ದೂರ ಏನಿಲ್ಲ. ಇನ್ನು ಅವರು ನಮಗೆ ಸಂಜೆ ಬರಲಿಕ್ಕೆ ಹೇಳಿದರು, ಯಾಕಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಡ್ತಾರೆ ಇವತ್ತು. ಸ್ಕೂಲಿಂದ ಬಂದಮೇಲೆ ಬನ್ನಿ, ಒಂದು 4 o'clock ಬರ್ತಾರೆ, ಆಮೇಲೆ ನೀವು ಬನ್ನಿ ಅಂತ. ಹಾಗಾಗಿ ನಾವು ಸಂಜೆ ಹೊರಟಿದ್ದು.
ಜಾಣಿ ಜಾಣಿ ಕೆಳಗಡೆನೆ ಬಾರೋ ಕೃಷ್ಣ. ಅವ್ರ ಮೇಲೋದ್ರು ಅನ್ಸುತ್ತೆ. ಇದು ಕೇಕ್ ಮಾತ್ರ ಮೇಲೆ ಕೆತ್ಕೊಂಡು ಹೋದ್ರೆ ಸಾಕು. ಅದೇ ಹುಡುಗರಿಗೆ ಅನ್ಸ್ಬಿಡ್ತಿತ್ತು. ಒಂದು ಕೆಲಸ ಮಾಡಲ್ಲ ಎಲ್ಲಿ ಬಂದ್ರು. ಓ ಅಕ್ಕ ಪ್ರೆಗ್ನೆಂಟ್ ತರ ಕಾಣಿಸ್ತಾ ಇದ್ದೀರಾ ಈಗ ಅಲ್ವಾ? ನಾನು ಹೇಳ್ದೆ ಅವ್ರಿಗೆ. ಇಲ್ಲೆಲ್ಲ ಬಂದೈತಲ್ಲ. ಇಲ್ಲ ಕೆನ್ನೆ ಎಲ್ಲ ಸ್ವಲ್ಪ ಗುಂಡುಗಾಗಿದೆ. ಸ್ವಲ್ಪ ಹಂಗೆ ಕಳೆ ಬಂದೈತೆ. ತಾಂಬ್ರಿ ಸರ್ ಮೇಲ್ಕೆ ತಾಂಬ್ರಿ ಅದು. ಇವ್ರನ್ನ ಇಲ್ಲೇ ಸೇರಿಸ್ಕೊಳ್ಳಿ ಸರ್. ಶಿಸ್ತಿಲ್ಲ ಶಿಸ್ತು ಕಳಿಸಿ. ಇಲ್ಲೇ ಅಮ್ಮ ನಡಿ ಅಮ್ಮ. ಅತ್ತೆ ಇಲ್ವಾ ಅಮ್ಮ? ಅಯ್ಯೋ ಅಪ್ಪು ಅಂತೂ ಸುಕೃತಿನ ಅದೆಷ್ಟು ಗೋಳಾಡಿಸ್ತಾರೆ ಅಂದರೆ ಎಲ್ಲೋದ್ರೂ ಹಿಂಗೆ ರೇಗಿಸ್ತಾ ಇರ್ತಾರೆ. ಹಿಂಗೆ ಹೇಳ್ಬಿಟ್ರೆ ಇನ್ನು ಸುಕೃತಿಗೆ ಅರ್ಪಿತವ್ರು ಕೂಡ ಹೇಳ್ಕೊಂಡು ಬಂದುಬಿಟ್ಟಿದ್ದಾರೆ, ನಾವು ಅಲ್ಲೇ ಬಿಟ್ಬಿಡ್ತೀವಿ, ಅಲ್ಲೇ ಚೆನ್ನಾಗಿ ಓದು, ಎಲ್ಲ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಭಯ, ಎಲ್ಲಿ ನಾನು ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೋ, ನಾನು ಇಲ್ಲೇ ಇದ್ಬಿಡ್ಬೇಕಾಗುತ್ತೋ ಅಂತ ಹೇಳ್ಬಿಟ್ಟು. ಹಂಗಾಗಿ ನನ್ನನ್ನು ಬಿಟ್ಟು ಕದಲ್ತಾನೆ ಇಲ್ಲ ನೋಡಿ. ನಾ ಇಲ್ಲಿ ಮಕ್ಕಳೊಟ್ಟಿಗೆಲ್ಲ ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡ್ಕೊಂಡಿರಲಿ ಅಂತೇಳಿ ನನಗೆ ಆಸೆ ಆಯಿತು ಆಯಿತಾ. ಈಗ ಸುಕೃತಿ ಮನೇಲೇ ಇರೋದಲ್ವ, ಹಿಂಗೆಲ್ಲರೊಟ್ಟಿಗೂ ಸೇರಿದಾಗ ಒಂಥರ ಖುಷಿ ಆಗುತ್ತೆ. ಮಕ್ಕಳೊಟ್ಟಿಗೆ ಇದ್ದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡ್ರೆ, ಇಲ್ಲಿ ಸುಕೃತಿ ನನ್ನನ್ನು ಬಿಟ್ಟು ಹಿಡಿತಾನೆ ಇಲ್ಲ, ತಿರುಗೂ ನೋಡ್ತಾ ಇಲ್ಲ, ಮಾತು ಆಡ್ತಾ ಇಲ್ಲ. ಇನ್ನು ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಮಾತಾಡಿಸ್ತಾ ಇದ್ವಿ. ಏನು ಗೊತ್ತಾ, ಇಲ್ಲಿಗೆ ಬಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಎಲ್ಲ ಮಕ್ಕಳು ಕೂಡ ಅದೆಷ್ಟು ಡಿಸಿಪ್ಲಿನ್ ಕಲ್ತಿದ್ದಾರೆ ಗೊತ್ತಾ. ನೀಟಾಗಿ ಮಾತಾಡಿಸೋದು, ನೀಟಾಗಿ ಓದ್ಕೊಳ್ಳೋದು, ಕೂತ್ಕೊಳ್ಳೋದು ಅಷ್ಟೇ. ನಮ್ಮನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ಏನಾದರೂ ಹೇಳ್ಕೊಟ್ಟಾಗ ರೈಮ್ಸ್ ಏನಾದರೂ ಹೇಳ್ಕೊಟ್ಟಿರ್ತಾರೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಹೇಳೋದು, ನಾವು ಇದನ್ನು ಕಲ್ತಿದ್ದೀವಿ ಅಂತೇಳಿ ಹೇಳೋದು, ಅದನ್ನೆಲ್ಲ ಕೇಳಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅಪ್ಪುಗೆ ಇಲ್ಲಿಗೆ ಬರ್ಲಿಕ್ಕೆ ತುಂಬಾ ಇಷ್ಟ. ಯಾಕಂದರೆ ಅವ್ರು ಆವಾಗಲೂ ಹೇಳ್ತಾ ಇರ್ತಾರೆ, ಇವಾಗ ನಾವು ಯಾರನ್ನು ಬೇಕಾದರೂ ಕೂಡ ಕರ್ಕೊಂಡು ಬಂದು ಸಾಕಿಬಿಡ್ಬೋದು, ಅವ್ರಿಗೊಂದು ಹೊತ್ತು ಊಟ ಕೊಟ್ಬಿಡ್ಬೋದು ಅಥವಾ ಒಂದು ಹೊತ್ತು ಬಟ್ಟೆ ಕೊಟ್ಬಿಡ್ಬೋದು. ಆದರೆ ಅವ್ರಿಗೊಂದು ಭವಿಷ್ಯ ಕಟ್ಕೊಡೋಕ್ಕಾಗಲ್ಲ. ಇಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಡಿಸಿಪ್ಲಿನ್ ಕಲಿಸ್ತಾ ಇದ್ದಾರೆ, ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ತಿದ್ದಾರೆ, ಹಾಗೆ ಅವ್ರ ಜೀವನಕ್ಕೊಂದು ದಾರಿ ತೋರಿಸ್ತಾ ಇದ್ದಾರೆ. ಅದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಜಾಗ ನನಗೆ ತುಂಬ ಇಷ್ಟ ಅಂತೇಳಿ ಅವರು ಹೇಳ್ತಾ ಇರ್ತಾರೆ. ಇನ್ನು ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಕಳೊಟ್ಟಿಗೆಲ್ಲ ಮಾತಾಡಿಬಿಟ್ಟು ಆಮೇಲೆ ಕೇಕೆಲ್ಲ ಕೊಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲೇನಂತ ಅಂದರೆ ಪ್ರತಿಯೊಬ್ಬರು ಬರ್ತಡೆಗೂ ಕೂಡ ಪೂಜೆ ಮಾಡ್ತಾರಂತೆ, ಹಾಗೆ ಕೇಕ್ ಕಟ್ಟಿಂಗ್ ಮಾಡಲ್ಲ ಅಂತೆ, ಕೇಕ್ನ ಈ ಥರ ಕೊಡ್ಬೋದಂತೆ. ನಮಗೆ ಪೂಜೆ ಮಾಡೋದು ಅದೆಲ್ಲ ಅಷ್ಟಿಷ್ಟ ಇರಲಿಲ್ಲ. ಯಾಕೆ ಗೊತ್ತಾ, ನಾವು ಮಕ್ಕಳಿಗೆ ಮಾಡಬೇಕು, ಅವ್ರ ಕೈಲಿ ನಾವು ಮಾಡಿಸ್ಕೊಳ್ಬಾರ್ದು. ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಹಾಗಾಗಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಲ್ವ, ಅದೇ ನಮಗೊಂಥರ ಖುಷಿ. ಇನ್ನು ನಾವಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ಮೇಲೆ ಮಕ್ಕಳೆಲ್ಲ ಸುಕೃತಿನ ಮಾತಾಡ್ಸಿದ್ರಲ್ಲ, ಆವಾಗ ಸುಕೃತಿನೂ ಕೂಡ ನಾರ್ಮಲಾಗಿ ಎಲ್ರಿಗೂ ಕೂಡ ಫ್ರೂಟ್ಸ್ನೆಲ್ಲ ಕೊಟ್ಟು ಕೇಕೆಲ್ಲ ಕೊಟ್ಟು ಮಾತಾಡಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಅವರು ಹೇಳ್ತಾಯಿದ್ರು, ಇಲ್ಲಿ ಯಾವ ಥರ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಹಾಗೆ ಯಾವ ಮಕ್ಕಳನ್ನ ಇಲ್ಲಿ ಇಟ್ಕೊಳ್ತೀವಿ ಅಂತೇಳಿ. ಇಲ್ಲೇನಂದರೆ ಒಂದು 30 ಜನ ಮಕ್ಕಳು ಅಷ್ಟೇ ಅಂತ ಇರೋದು, ಅದಕ್ಕಿಂತ ಜಾಸ್ತಿ ಮಕ್ಕಳನ್ನ ಸೇರಿಸ್ಕೊಳ್ಳಲ್ವಂತೆ. ಅಂದರೆ ಈ ಜಾಗದಲ್ಲಿ ಅಷ್ಟು ಜನನ ಸೇರಿಸ್ಕೊಳ್ತಾರಂತೆ. ಹಾಗೆ ಇವರಲ್ಲೇ ಸುಮಾರಷ್ಟು ಟ್ರಸ್ಟ್ಗಳಿದಾವಂತೆ, ಅಲ್ಲಿಗೆ ಬೇರೆ ಮಕ್ಕಳನ್ನ ಕಳಿಸ್ತಾರಂತೆ, ಅಲ್ಲೂ ಇದೇ ಥರ ನೋಡ್ಕೊಳ್ತಾರಂತೆ. ಇಲ್ಲೇನಂತ ಅಂದರೆ ಇವ್ರು ಹೇಳಿದ್ದು, ಈಗ ಯಾರಿಗೆ ಮಗುನ ಓದಿಸ್ಲಿಕ್ಕೆ ಶಕ್ತಿ ಇರಲ್ಲ ನೋಡಿ, ತುಂಬ ಬಡವರು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಆದರೂ ಕೂಡ ಅವ್ರಿಗೆ ಮಕ್ಕಳನ್ನ ಓದಿಸೋಷ್ಟು ಶಕ್ತಿ ಇರಲ್ಲ, ಅನಾಥ ಮಕ್ಕಳಿರ್ತಾರೆ, ಯಾರೇ ಆಗಿದ್ರು ಸರಿ, ನಿಮಗೇನಾದ್ರೂ ಆ ಥರದವ್ರು ಗೊತ್ತಿದ್ದರೆ, ಈಗ ಬಿಜಾಪುರ ರಾಯಚೂರು ಸೈಡ್ ಈ ಥರದವ್ರು ಯಾರಾದರೂ ನಿಮಗೆ ಗೊತ್ತಿದ್ದರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸೇರಿಸಿ ಅವ್ರಿಗೂ ಒಂದು ಎಜುಕೇಷನ್ ಕೊಡಿಸ್ದಂಗೆ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು. ಬಿಜಾಪುರ ರಾಯಚೂರು ಮಾತ್ರ ಅಲ್ಲ, ಬೇರೆ ಎಲ್ಲಾದರೂ ಸರಿ, ಯಾರೇ ಆದರೂ ಸರಿ ಕರ್ಕೊಂಡು ಬಂದು ಇಲ್ಲಿ ಸೇರಿಸಿದಾಗ ಅವ್ರಿಗೊಂದು ಭವಿಷ್ಯ ಕಟ್ಕೊಟ್ಟಂಗೆ ಆಗತ್ತೆ ಅಂತೇಳಿ. ನೀವು ಕೂಡ ಹೇಳಿ, ಯಾರಿಗಾದ್ರೂ ಈ ಥರ ಗೊತ್ತಿರೋರಿದ್ದರೆ ಕರ್ಕೊಂಡು ಬಂದು ಸೇರಿಸಲಿ ಅಂತೇಳಿ ಅವರು ಹೇಳ್ತಾಯಿದ್ರು. ಇನ್ನು ಹಂಗೆ ಸ್ವಲ್ಪ ಕಿಚನ್ ಹೇಗಿದೆ ಅಲ್ಲಿ, ಹಾಗೆ ಮಕ್ಕಳೆಲ್ಲ ಎಲ್ಲಿ ಮಲಗ್ತಾರೆ, ಎಲ್ಲಿ ಓದಿಸ್ತಾರೆ ಅದನ್ನೆಲ್ಲ ತೋರಿಸ್ತಾಯಿದ್ರು. ಹಾಗೆ ಟ್ಯೂಷನ್ ಎಲ್ಲ ಹೆಂಗೆ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸಂಗೀತ ಕ್ಲಾಸ್ ಹೇಳ್ಕೊಡ್ತಾರಂತೆ, ಮತ್ತು ಸಂಜೆ ಟೈಮ್ ಟ್ಯೂಷನ್ ಮಾಡಿಸ್ತಾರಂತೆ, ಈ ಥರ ಎಲ್ಲೇನೇ ನಡೆಯುತ್ತೆ ನೋಡಿ ಎಲ್ಲನೂ ಕೂಡ ಹೇಳ್ತಾಯಿದ್ರು. ಹಾಗೆ ಇದನ್ನು ನಡೆಸ್ತಿರೋದು
ಒಬ್ಬರು ಆಯಿತಾ, ಅವರು ಫಾರಿನಲ್ಲಿ ಇರ್ತಾರಂತೆ. ಅವರೊಬ್ಬರು ಈ ಫೌಂಡೇಶನ್ನ ಇಷ್ಟರ ಮಟ್ಟಕ್ಕೆ ತಗೊಂಡು ಬಂದಿದ್ದಾರಂತೆ. ಅವ್ರ ಬಗ್ಗೆನೂ ಕೂಡ ಹೇಳ್ತಿದ್ರು. ಒಂಥರ ಖುಷಿ ಆಯಿತು. ಲಾಸ್ಟ್ ಇಯರ್ ಕೂಡ ಬಂದಾಗ ಹೇಳಿದರು, ಈ ವರ್ಷನೂ ಕೂಡ ಹೇಳಿದ್ರು ಅವರೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇನ್ನು ಅದಾದಮೇಲೆ ನಾವೇನೇನು ಗ್ರೋಸರೀಸ್ ತೊಗೊಂಡು ಬಂದಿದ್ದೀವಲ್ವ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಗಿದ್ರೆ ಇದೇ ಥರ ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳಿದ್ರೆ ಈ ಥರ ನೆಲೆ ಇದೆ, ಹೋಗಿ ಒಂದು ಬರ್ತ್ಡೇ ಆಚರಿಸ್ಕೊಳ್ಳಿ, ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಳ್ಳಿ, ಆಮೇಲೆ ಹಿಂಗೆ ಬಂದು ಮಕ್ಳಿಗೆ ಕತೆ ಹೇಳೋದಾಗ್ಲಿ, ಹಾಡ ಹೇಳೋದಾಗ್ಲಿ, ಈ ಥರ ಬಂದು ಹೇಳ್ಕೊಟ್ರೆ ಮಕ್ಕಳು ನಿಮ್ಮಿಂದ ಏನೋ ಒಂದು ಕಲಿಬೋದು, ನಾಲೆಡ್ಜ್ ತುಂಬ್ಕೊಂತಾರೆ. ಹೌದು, ನಮ್ಗೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಸರ್. ಮಾಡೋದ್ರಿಂದ ಅಟ್ಲೀಸ್ಟ್ ಇನ್ನೊಂದು 4 ಜನ ಆದ್ರೂ ನೋಡಿ ಬಂದು ನಿಜ ನಿಜ ಅದು ಖಂಡಿತ. ಇವಾಗ ಕೊಡೋ ಮನೋಭಾವ ತುಂಬಾ ಕಡಿಮೆ ಜನ ಹತ್ರ. ನಿಜ. ನಮ್ಗೆ ಬೆಳೆಸ್ಕೋಬೇಕನ್ನೋ ಉದ್ದೇಶ ನಿಮ್ದಷ್ಟೇ. ಇನ್ನು ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ಈ ಥರ ಯಾರಾದರೂ ಒಬ್ಬರು ಬಂದು ಮಕ್ಕಳೊಟ್ಟಿಗೆ ಸಮಯ ಕಳೆದು ಹೋದರೆ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ ಅಂತ. ಹೌದಲ್ವ, ಇವಾಗ ನಮ್ಮ ಮನೇಲಿ ಆದರೂ ಸರಿ, ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡಿ, ಅದೇ ಥರ ಆ ಮಕ್ಳಿಗೂ ಕೂಡ ಖುಷಿ ಆಗುತ್ತೆ. ಇನ್ನು ಬರ್ತಡೇ ದಿನವೇ ಬರಬೇಕು ಅಂತ ಅಲ್ಲ, ನಿಮಗೆ ಯಾರಿಗಾದ್ರೂ ಯಾವಾಗಾದ್ರೂ ಹೋಗಬೇಕು ಅನ್ನಿಸ್ದಾಗ ಖಂಡಿತ ಎಲ್ಲಾದರೂ ಸರಿ ಇಲ್ಲಿಗೆ ಬರಬೇಕಂತ ಅಲ್ಲ, ನಿಮಗೆ ಎಲ್ಲಿ ಈ ಥರ ಸ್ಥಳ ಎಲ್ಲ ಕಾಣಿಸುತ್ತೋ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಸಮಯ ಕಳೆದು ಬನ್ನಿ. ಅದ್ರ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ನಿಜವಾಗ್ಲೂ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಅಪ್ಪು ಏನಂತ ಅಂದರೆ, ಈಗ ನಾವು ದುಡಿತಿದ್ದೀವಮ್ಮ, ದುಡಿತಿರ್ಬೇಕಾದ್ರೆ ಎಲ್ಲನೂ ಕೂಡ ನಮ್ಮ ಸ್ವಂತಕ್ಕೆ ಅಂತಲೇ ಖರ್ಚು ಮಾಡ್ತೀವಿ. ಅದರಲ್ಲಿ ಒಂದು ಭಾಗನಾದರೂ ಕೂಡ ನಾವು ಈ ಥರ ಏನಾದರೂ ಒಂದು ಮಾಡಬೇಕು, ಯಾರಾದರೂ ಒಬ್ಬರು ಕೊಡಬೇಕು, ಅದು ಒಂದು ಸಾರ್ಥಕತೆ. ಈಗ ಎಲ್ಲನೂ ಕೊಡಲಿಕ್ಕಾಗಲ್ಲ, ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಕಷ್ಟ ಸುಖಗಳೆಲ್ಲ ಇರುತ್ತೆ, ಅದರಲ್ಲಿ ಒಂದು ಭಾಗನಾದರೂ ಕೊಡ್ಬೋದಲ್ವ ಅಂತೇಳಿ ಅಪ್ಪು ಯಾವಾಗಲೂ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಇವತ್ತು ಒಂಥರ ಚೆನ್ನಾಗಿತ್ತು, ಅಲ್ಲಿ ಹೋಗ್ಬಿಟ್ಟು ಕೇಕೆಲ್ಲ ಕೊಟ್ಬಿಟ್ಟು ಬಂದಿದ್ದು. ಇನ್ನು ನಾವಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದಿದ್ದರು. ಅವರು ಬರೋದನ್ನ ನಮ್ಗೆ ಹೇಳಿರಲಿಲ್ಲ, ಬಂದುಬಿಟ್ಟು ಕಾಲ್ ಮಾಡಿದ್ರು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೇರವಾಗಿ ನಾವು ಮನೆಗೆ ಬಂದುಬಿಟ್ವಿ. ಸಾಮಾನ್ಯವಾಗಿ ಏನಂದರೆ ಅವ್ರು ಪ್ರತಿ ಸಲ ಬರುವಾಗಲೂ ಅಷ್ಟೇ ನಮ್ಗೆ ಹೇಳಲ್ಲ, ಹಂಗೆ ನೇರವಾಗಿ ಬಂದುಬಿಡ್ತಾರೆ. ಬಂದಮೇಲೆ ಬಂದಿದ್ದೀನಿ ಬನ್ನಿ ಅಂತ ಹೇಳ್ತಾರೆ. ಏನು ಗೊತ್ತಾ, ಅಲ್ಲಿ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ನೋಡಿ, ಕೆಲಸ ಇರಲ್ಲ ಅಲ್ಲಿ, ಆವಾಗ ಬಂದುಬಿಡ್ತಾರೆ. ಇನ್ನು ಬಂದಮೇಲೆ ನಾವಿವಾಗ ಎಲ್ರೂ ಕೂಡ ಕೇಕ್ ಕಟ್ಟಿಂಗ್ ಮಾಡ್ತಿದ್ದೀವಿ. ಇವತ್ತೇನು ಗೊತ್ತಾ, ಫಸ್ಟ್ ಟೈಮ್ ನಮ್ಮ ಅತ್ತೆ ನನ್ನ ಬರ್ತಡೇಗೆ ಬಂದಿರೋದು. ಅಂದರೆ ಊರಿಗೆ ಹೋದ್ಮೇಲೆ, ಊರಿಗೆ ಹೋಗ್ಲಿಕ್ಕಿಂತ ಮುಂಚೆ ಇಲ್ಲೇ ಇರ್ತಿದ್ರಲ್ಲ, ಹಾಗಾಗಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಊರಿಗೆ ಹೋದ್ಮೇಲೆ ಯಾವತ್ತೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇನ್ನಿವತ್ತು ಎಲ್ಲರೂ ಸೇರಿ ಒಟ್ಟಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಂಗೆ ಆಯಿತು. ಆದರೆ ಇವತ್ತು ನಮ್ಮಮ್ಮ ಇರಲಿಲ್ಲ, ಅವರು ಊರಿಗೆ ಹೋಗ್ಬಿಟ್ಟಿದ್ರು. ಅಂದರೆ ಹೋಗಿ ಅವರು ಸುಮಾರು ಒಂದು 4 ದಿನವೇ ಆಯಿತು ಅಂತ ಅನ್ಕೋತೀನಿ. ಇನ್ನು ಅವರು ಬಂದಿರಲಿಲ್ಲ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತೇಳಿ, ನಿಮಗೆ ಗೊತ್ತಿರುತ್ತಲ್ಲ ಸುಮಾರು ಸಲ ಹೇಳಿದ್ದೀನಿ, ಹಂಗಾಗಿ ಹೋಗಿದ್ರು ಅವರು. ವರ್ಷ ಹನಿ ಕೇಕ್ ತಂದು ರೋಸ್ಬಿಟ್ಟವನೇ, ಈ ವರ್ಷ ಯಾವ ಕೇಕ್ ತಂದು ಹಿಂದೆ ಕೂತ್ಕೊಮ್ಮ. ಓಹೋ ಅಪ್ಪ, ಈ ತರ ತಂದು ಯಾಕೋ ನಾನು ಮರ್ಯಾದೆ ಕಳೀತಾ ಇದ್ಯಾ? ಏನೋ ಗೊತ್ತಿಲ್ಲಪ್ಪ. ನೋಡು ಆರ್ಟ್ ಶೇಪ್ ಎಲ್ಲ ತರ್ಸ್ಬಿಟ್ಟವನೇ ಅಪ್ಪ. ಇನ್ನು ನೆಕ್ಸ್ಟ್ ಬರ್ತಡೆ ಬರೋರ್ಗು ಇದೇ ಹಿಂಸೆ ನನಗೆ. ಒಂದು ವರ್ಷ ನನ್ನ ಆಡ್ಕಂತೀಯಲ್ವಾ? ಲೇಖನ ಬಂದಿಲ್ಲ ಅಂತ ಡ್ರೆಸ್, ನಾನು ಹೆಂಡತಿ ಡ್ರೆಸ್ ಯಾಕೆ ಕದ್ಕೊಂಡು ಹೋಗಿದ್ಯಾ? ಕೂತ್ಕೊಂತಿಲ್ಲಕ್ಕಮ್ಮ, ಕುತ್ಕೊಳಕ್ ಜಾಗ ಇಲ್ಲ. ಏನು ಗೊತ್ತಾ, ಪ್ರತಿ ವರ್ಷ ಅಪ್ಪು ನನ್ನ ಬರ್ತಡೇಗೆ ಮಿಡ್ ನೈಟಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದಿದ್ದು, ಹಾಗೆ ವಿಶ್ ಕೂಡ ಮಿಡ್ ನೈಟಲ್ಲಿ ಮಾಡ್ತಿದ್ರು ಆಯಿತಾ. ಈ ವರ್ಷ ಏನಾಯಿತು ಅಂದರೆ, ಅವರು ನಿನ್ನೆ ತುಂಬಾ ಸುಸ್ತಾಗ್ಬಿಟ್ಟಿದ್ರು ಕೆಲಸದಿದ್ರಲ್ಲಿ, ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಎಚ್ಚರನೇ ಆಗಿಲ್ಲ. ಇನ್ನು ನಮ್ಮ ಮಿಡ್ ನೈಟಲ್ಲಿ ವಿಶ್ ಕೂಡ ಮಾಡಲಿಲ್ಲ, ಇನ್ನು ನಮ್ಮ ಕೇಕು ಕೂಡ ಕಟ್ಟಿಂಗ್ ಆಗಲಿಲ್ಲ ಆಯಿತಾ. ಇನ್ನು ಬೆಳಗ್ಗೆ ಎದ್ದು ವಿಶ್ ಮಾಡಿದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೈಟ್ ಟೈಮ್ ಎತ್ಕೋ.
ಯಾವ್ದು ಬೇಕು ಎತ್ಕೊಬಿಡು. ಬಂದ್ಬಿಡಿ ಗಿಡಕ್ಕೆ ಊಟ ಮಾಡ್ತಾವಳಲ್ಲ ಬಂದ್ಬಿಡು ಈಗ ಹಾ ಸಾಕ್ ಬಂದ್ಬಿಡು ಇನ್ನೂ ಸ್ವಲ್ಪ ತಿನ್ಬೋದಲ್ಲ. ಈಗ ನಾನು ಇದನ್ನ ಕಟ್ ಮಾಡಮ್ಮ. ಹಬ್ಬ ಮಾಡ್ತೀನಿ ಕೆಮ್ಮುದ್ರೆ ಗೊತ್ತು ತಾನೆ. ಜಾಣು ನಿಂತಿನಪ್ಪ ಪಾಪ ನೋಡಿ ಹೆಂಗ್ ನೋಡ್ತಾವ. ಅಯ್ಯೋ ಪಾಪ ಅವನಿಗೆ. ಅತ್ತೆ ಮಾಮ ತಿನ್ಸ್ಲಿ. ಇನ್ನು ನಾನು ಅದನ್ನು ಹೇಳ್ತಾ ಇದ್ನ ಈ ವರ್ಷ ಅಪ್ಪು ನನಗೆ ವಿಶ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಅದಲ್ಲದೆ ಸಂತು ಸ್ವಲ್ಪ ದೊಡ್ಡ ಕೇಕ್ ತೊಗೊಂಡು ಬಂದಿದ್ದು ಆಯಿತಾ. ಈ ವರ್ಷ ಏನಂದರೆ ಸಂತು ಮಿಡ್ ನೈಟಲ್ಲಿ ಫೋನ್ ಮಾಡಿ ವಿಶ್ ಮಾಡಿದ್ದು ಮೊದಲನೇ ಸಲ ವಿಶ್ ಮಾಡಿದ್ದು. ಯಾವಾಗಲೂ ಮಾಮೂಲಿ ಬೆಳಗ್ಗೆ ಟೈಮ್ ಮಾತ್ರ ಮಾಡ್ತಾ ಇದ್ದಿದ್ದು. ಈ ವರ್ಷ ಉಲ್ಟಾ ಆಯ್ತಲ್ಲ ಅಂತ ಹೇಳ್ತಿದ್ದೆ. ಅದಕ್ಕೆ ಅಪ್ಪು ಇನ್ನು ವರ್ಷ ಪೂರ್ತಿ ನನ್ನ ಇದನ್ನೇ ಇಟ್ಕೊಂಡು ರೇಗಿಸ್ತಾರೆ ಅಂತೇಳಿ ತಮಾಷೆ ಮಾಡ್ತಾಯಿದ್ರು ಅಷ್ಟೇ. ಇನ್ನು ಇನ್ನೊಂದೇನು ಗೊತ್ತಾ, ಜಾಣು ಬಂದಮೇಲೆ ನಂದು ಮತ್ತು ನನ್ನ ಅತ್ತೆ ಬಾಂಡಿಂಗ್ ಸ್ವಲ್ಪ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಮೊದಲು ಚೆನ್ನಾಗಿತ್ತು, ಆ ಥರ ಎಲ್ಲ ತಪ್ಪಾಗಿ ತಿಳ್ಕೊಂಡು ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಮೊದಲು ಹೆಂಗಿತ್ತು ಅಂತಂದರೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ನಾವು. ಈಗ ನಾನು ಒಂದು ವ್ಲಾಗಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ. ನಾನು ನಮ್ಮ ಮಾವ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀವಿ, ಕಾಮಿಡಿ ಮಾಡೋದಿರ್ಬೋದು ಅಥವಾ ಬೇರೆ ವಿಚಾರಗಳನ್ನ ಮಾತಾಡೋದಿರ್ಬೋದು, ಇದೆಲ್ಲ ಮಾಡ್ತಿರ್ತೀವಿ. ಆದರೆ ನಮ್ಮ ಅತ್ತೆ ಒಟ್ಟಿಗೆ ಇದೆಲ್ಲ ಸ್ವಲ್ಪ ಕಡಿಮೆ. ಏನು ವಿಷಯ ಇರುತ್ತೆ ನೋಡಿ ಆ ವಿಷಯ ಮಾತ್ರ ನಾವು ಮಾತಾಡ್ತೀವಿ. ಇವಾಗ ಮನೇಲಿ ಸಾಂಬಾರು ಮಾಡಬೇಕು ಅಂತಂದರೆ ಆಯಿತು ಈ ಸಾಂಬಾರು ಮಾಡೋದು, ಆ ಥರ ಆಯಿತಾ. ಜಾಸ್ತಿ ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೊಡೋದು ಹಾಗೆ ಸುಮಾರು ಹೊತ್ತು ಮಾತಾಡೋದು ಅದೆಲ್ಲ ಇರಲಿಲ್ಲ ಆಯಿತಾ. ಈಗ ಜಾಣು ಬಂದಮೇಲೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಈಗ ನಾನು ವಿಡಿಯೋ ಕಾಲ್ ಮಾಡ್ತಾ ಇರ್ತೀನಿ ಜಾಣನ್ನು ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಮಾತಾಡಿಕೊಂಡು ಜಾಣು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಇದನ್ನೆಲ್ಲನೂ ಹೇಳ್ತಿರ್ತೀನಿ. ಅವರು ಹೇಳ್ತಾ ಇರ್ತಾರೆ ಹಿಂಗೆ ಇಟ್ಕೊಳ್ಬೇಕು ಮಗುನ, ಹಂಗೆ ಸ್ನಾನ ಮಾಡಿಸ್ಬೇಕು ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಇದೆಲ್ಲ ಸ್ವಲ್ಪ ಇವಾಗ ಸ್ವಲ್ಪ ಮಾತುಕತೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಮಗು ಆದಮೇಲಂತೂ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಆಯಿತಾ. ಈಗ ನಮ್ಮ ಮನೇಲಿ ಅಂತ ಅಲ್ಲ, ಸುಮಾರು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಜಾಸ್ತಿ ಯಾರೊಟ್ಟಿಗೆ ಮಾತಾಡ್ತೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿರ್ತೀವಿ, ಯಾರೊಟ್ಟಿಗೆ ಜಾಸ್ತಿ ಮಾತಾಡ್ತಿರಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಒಂಥರ ಚೆನ್ನಾಗಿದ್ದೀವಿ, ಇದೇ ಥರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನೀವು ಕೂಡ ಬ್ಲೆಸ್ ಮಾಡಿ. ಅದನ್ನು ಬಿಟ್ಟು ಹಂಗಿರ್ಬೋದೇನೋ ಹಿಂಗಿರ್ಬೋದೇನೋ ಇವ್ರು ಅಲ್ಲಿ ಹೋಗ್ಬೇಕಿತ್ತೇನೋ ಇವ್ರು ಇಲ್ಲಿ ಬರಬೇಕಿತ್ತೇನೋ ಅಂತೆಲ್ಲ ಏನು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಇನ್ನು ಎಲ್ಲರೂ ಕೂಡ ಇವಾಗ ಒಟ್ಟಿಗೆ ಕೇಕ್ ಎಲ್ಲನೂ ಕೂಡ ತಿಂದ್ಬಿಟ್ಟು ಅದಾದಮೇಲೆ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇರೋದು. ಕೇಕ್ ಬಂತು ನನ್ನ ಮನೇಲಿ ಇಟ್ಕೊಳೋದಿಲ್ಲ, ಎಲ್ಲರಿಗೂ ಹಂಚ್ಬಿಟ್ಟು ಖಾಲಿ ಮಾಡಿಬಿಡೋದು. ಇದ್ದರೆ ಏನಾಗುತ್ತೆ ಗೊತ್ತಾ, ಅಪ್ಪು ಹೋಗ್ತಾ ಬರ್ತಾ ತಿಂದು ಮುಗಿಸ್ಬಿಡ್ತಾರೆ. ಅದಕ್ಕೆ ಹಿಂಗೆ ಖಾಲಿ ಮಾಡಿಬಿಡೋದು. ಇನ್ನು ನಾನು ಬೆಳಗ್ಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ನಮ್ಮ ಅತ್ತೆ ಸ್ವಲ್ಪ ಆಮಟೆಕಾಯಿ ಅಂತ ಬರುತ್ತೆ ಗೊತ್ತಾ, ಅದನ್ನು ತೊಗೊಂಡು ಬಂದಿದ್ರು ಇದರಲ್ಲಿ ಸಾಂಬಾರು ಮಾಡಲಿಕ್ಕೆ ಅಂತೇಳ್ಬಿಟ್ಟು. ನಾನು ಏನಂತ ಅಂದರೆ ಇದನ್ನೆಲ್ಲ ಕೇಳ್ತಿರ್ತೀನಿ, ನಾನು ಬೇರೆ ಏನೂ ಕೇಳಲ್ಲ ಅವ್ರನ್ನ. ಊರಲ್ಲಿ ಈ ಥರ ಸೊಪ್ಪು ಇರ್ಬೋದು ಅಥವಾ ಈ ಥರ ಕಾಯಿಗಳಿರ್ಬೋದು, ಈ ಬೆಂಗಳೂರಲ್ಲಿ ಏನು ಸಿಗಲ್ಲ ನೋಡಿ ಆ ಥರದ್ದೆಲ್ಲ ಊರಲ್ಲಿ ಸಿಕ್ಕರೆ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ನಮ್ಮ ಅತ್ತೆಗೆ ಮಾತ್ರ ಅಲ್ಲ, ನಮ್ಮ ಮನೆಗೆ ಯಾರು ಬಂದರೂ ಕೂಡ ಊರಿಂದ ನಾನು ಅವ್ರಿಗೆ ಅದನ್ನು ಹೇಳೋದು, ಬೇರೆ ಏನು ತರಬೇಡಿ ನನಗೆ, ಬೆಂಗಳೂರಲ್ಲಿ ಸಿಗೋ ಹಣ್ಣು ಹಂಪಲು ಏನೂ ಬೇಡ, ಈ ಥರದ್ದೆಲ್ಲ ತಂದುಕೊಡಿ ಅಂತ. ಅದಕ್ಕೆ ಅವರು ತೊಗೊಂಡು ಬಂದಿದ್ರು. ಅದನ್ನು ಚೂರು ಹಂಗೆ ತೋರಿಸ್ತಿದ್ದೀನಿ. ಜಾಣೋ ಬಂಗಾರ ಇಲ್ಲೋಡ, ಬಂಗಾರ ಸ್ವಾಮಿ ಇಲ್ಲಿ ಇಲ್ಲೋಡಿ. ಏನು ಯಾರವ ಜಾಣೋ? ಅಜ್ಜಿಗೆ ಕೂದಲು ತೆಳ್ಳಗಿದ್ರು ಅದೃಷ್ಟವಂತ, ಮೂಗುದ್ದ ಇದ್ರು ಅದೃಷ್ಟವಂತ, ದಪ್ಪಕ್ಕಿದ್ರು ಗಂಟ ಕಾಲು ನೋಡವ, ಪುಟಾಣಿ ಕಾಲು, ಪುಟಾಣಿ ಅಜ್ಜೆ, ಪುಟ ಅಜ್ಜೆ. ಕೃಷ್ಣ ಜಾಣವ ಗೋಪಿ ಕೃಷ್ಣ ಇವನು ಪಟ್ ಅಂತ ಬಂದ್ಬಿಟ್ರಲ್ಲ ಇವತ್ತು. ಗೊತ್ತಾಗ್ಬಿಡ್ತು ನಮ್ಮ ಅಜ್ಜಿ ಅಂತ ಅಲ್ಲೇನವ? ಗೊತ್ತಾಯ್ತವ. ರಾತ್ರಿ ಬಂದ್ಬಿಟ್ರಲ್ಲ ಅವ ಎತ್ಕೊಂಡ ತಕ್ಷಣ. ಬಂದ್ಬಿಟ್ಟಪ್ಪ, ಮೊಬೈಲ್ ನೋಡ್ತಾ ಇದ್ನ ವಜ್ರ ಇದು ಕಣವ. ಕುಣಿಬೇಕವ, ಕುಣಿಬೇಕೆ? ಹಿಂಗೆ ಕುಣಿಸ್ಬಿಟ್ರೆ ಮಾತ್ರ ಫುಲ್ಲು ಖುಷಿ. ಕೊಂಡ ಇದು ಏನಂಗಂದ್ರೆ ಅದೇ ಬೆಂಕಿ ಇದು ಆಯ್ತಾರಲ್ಲವ ದೇವ್ರ ಹೊತ್ಕೊಂಡು
ಓನು ಕುಣಿಬೇಕವ ಕುಣಿಬೇಕವ ಕುಣಿಬೇಕೆ ಇಕ್ಕಪ್ಪ ಪಾಪ ದೊರೆ ಕಿರಿ ಮೊಮ್ಮಗ ದೊಡ್ಡ ದೊರೆ ಇದು ದೊಡ್ಡ ದೊರೆ 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 ಏನಿದು ನಾನು ಅಯ್ಯೋ ಬರ್ಲಿಲ್ವಲ್ಲ ಅನ್ಕೊಂಡೆ ರಾತ್ರಿ ಎಲ್ಲ ನೆನ್ಸ್ಕೊಂಡೆ ನಾಳೆ ಬರೋದು ಅನ್ಕೊಂಡಳು ಕಮಲ ಬಂದಿದೆ ಅಂತಲ್ಲ ಇವತ್ತು ನೋಡೋಕೆ ಮರಿ ಕಮ್ಬಿಡುವಾಗ ಮಾತಾಡ್ತಾರೆ ಅಂತ ಏನ್ ಆಡ್ತಾರೆ ಗೊತ್ತಾ ಓ ಇವತ್ತು ಮಾತು ಸಿಕ್ಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ನಮ್ಮಮ್ಮ ಜೊತೆಲಿದ್ರೆ ರಾತ್ರಿ ಪೂರ್ತಿ ಮಾತಾಡ್ತಾರೆ ಅದು ಏನ್ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಇದುವರೆಗೂ ಮತ್ತೆ ಬರೋವರೆಗೂ ಓಡ್ ಬಂದಿದ್ದೀರ ನಾಳೆ ಬರೋದು ಇವತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ನಮ್ಮ ಅತ್ತೆದು. ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು. ಈಗ ಏನು ಮಾಡ್ತಿದ್ದೀರಮ್ಮ? ಅದು 100 ಕಣಾಗಿತ್ತಲ್ವ ಅದಕ್ಕೆ ಬಿಸಿ ಮಾಡಿಬಿಟ್ಟೆ ಸಾರ ಬೇರೆದಕ್ಕೆ ಹಾಕಿ ಹಾಂ ಇದಾಗ್ಬಿಡ್ತದೆ ಅಂತ. ಹಾಂ ಬಂದೇ ರೀ. ನುಗ್ಗೆಕಾಯಿ ಸಾರು ಮಾಡಿದ್ದಾರೆ, ಮುದ್ದೆ, ಅನ್ನ. ಎಷ್ಟು ಚೆನ್ನಾಗಿ ರೆಡಿ ಆಗೋದು ನೋಡಿ ಇವತ್ತು ಲಕ್ಷಣವಾಗಿ. ಹಸಿರು ಸೀರೆ ಉಟ್ಕೊಂಡು ಬಾವ ಊಟ ಮಾಡಾಮೇಲೆ ಮಾಡುವೆ ಏನು ಮಾಡ್ಕ ಬಂದೆ ಕಣಕ ಕಳಿಸ್ತಿದ್ದೇನೆ ಇವತ್ತು ಹಾಂ ನಾನು ಕಮಲಮ್ಮ ಬಂದದೆ ಅಂತಲ್ಲ ಹಾಂ ನೋಡಿ ಹೋಗಿ ಬಿಡೋಣ. ರಾತ್ರಿ ಹೆಂಗ ಮಾತಾಡೋ ಕಂಪ್ನಿ ಸಿಕ್ಬಿಡ್ತಾರೆ. ನೋಡೋಂಗಾಗಿತ್ತು ನಮಗೂ ಹಾಂ ಅಂದ್ಬಿಟ್ಟು ಬಂದ್ಬಿಟ್ರು. ಅದೇನು ಮಾತಾಡ್ತೀರಮ್ಮ? ರಾತ್ರಿ ಎಲ್ಲ ಮಾತಾಡ್ತಿರ್ತೀರಲ್ಲ. ನಮ್ದು ಮಾತು ತುಂಬಾ ದಿನದೆಲ್ಲ ಮಾತಾಡ್ಬೇಕಲ್ಲ ಎಷ್ಟು ಚೆನ್ನಾಗಿರ್ತದೆ ಜೊತೆಲಿದ್ದು, ಅದಕ್ಕೆ ಮಾತಾಡೋದು ನಾವು. ನೀವು ನಿಮ್ಮ ವೇಜಿನ ಜೊತೆ ನೀವು, ನಮ್ಮ ವೇಜಿನ ಜೊತೆ ನಾವು. ಆಯ್ತು. ನನ್ನ ಚಿನ್ನ ಏನ್ ಮಾಡ್ತದೆ? ನಿಮ್ಮ ಚಿನ್ನ ಮಲಗ್ಬಿಟ್ಟದೆ. ಊಟ ತಿನ್ಸಿದ್ರಾ? ಆ, ತಿಂತ ಎಲ್ಲ ಆಯ್ತು. ನಮ್ಮ ಯಶನ್ ಕಟ್ಟಾಕಿದ್ದೀನಿ ನಾನು ಶಾಪ್ಗೆ ಹೋಗ್ದಂಗೆ. ಯಾಕಪ್ಪ ನಿಮ್ಮ ಹತ್ತು ಕಟ್ಟೆಗಳು ಅಂತ ಹಿಡಿದು ಎಣ್ಣೆ ಹುಟ್ಟಿಲ್ಲ ಅಲ್ಲಿ ಕಟ್ಕೊಂಡು ಮನೆ ಮಾಡ್ಕೊಂಡೆ ಗಂಡು ಮರಿ ಆಗ್ತೈತೆ. ಶಾಪ್ಗೆ ಹೋಯ್ತೀನಿ ಅಂತ ಒಂದ್ಸಲ ಅಲ್ಲೇ ಹೋಗಿ ಬಂದಿದ್ರ, ಅದಕ್ಕೆ ಬೇಡ ಇಲ್ಲ ಕುತ್ಕೋಬೇಕು ಅಂತೇಳಿ ಇಲ್ಲೇ ಇರಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಸರ ತಾನೇ. ಹ್ಞೂ ಅಂತೆ. ಆಮೇಲೆ ಹೋಗ್ಬೇಕು 4 ಗಂಟೆ ಅನ್ನಂಗೈತಾ. ಇವಾಗ ಜನ ಬರ್ತಿರ್ತಾರೆ. ಎಲ್ಲ ಒಗ್ದಾಕ್ಬಿಟ್ಟಿದ್ದೀನಿ, ಎಲ್ಲ ಒಗ್ದಾಕ್ಬಿಟ್ಟಿದ್ದೀನಿ. ಬೀರಲ್ಲಿದ್ದಾವೆ ನೋಡಿ. ನಿಮ್ಮ ಮನೇಲೂ ಕೂಡ ಈ ಥರ ಬೀಗರು ಒಟ್ಟಿಗೆ ಸೇರಿದ್ರೆ ಗಂಟೆಗಟ್ಟಲೆ ರಾತ್ರಿ ಹೊತ್ತು ಮಾತಾಡ್ಕೊಂಡು ಕುತ್ಕೊಳ್ತಾರ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ಬರ್ತಡೇ ದಿನದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.